ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲವೂ ಕೂಡ ತಣ್ಣಗಾಗ್ತಾ ಇದೆ. ಯುದ್ಧ ಎಲ್ಲೋ ಒಂದು ಲೆವೆಲಿಗೆ ಬಂತು ಅನ್ನುವಂಥ ಸಂದರ್ಭದಲ್ಲೇ ಇಸ್ರೇಲ್ ಇರಾನ್ ವಿರುದ್ಧ ತಿರುಗಿಬಿತ್ತು, ಮೇಲಿಂದ ಮೇಲೆ ದಾಳಿ ಮಾಡ್ತು. ಅದಾದಮೇಲೆ ಇರಾನ್ ಕೂಡ ಶುರು ಮಾಡ್ತು. ಇರಾನ್ ಬರೀ ಇಸ್ರೇಲನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಲ್ಲ, ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿದೆ, ಯಾವ್ಯಾವ ದೇಶಗಳಲ್ಲಿದೆ ಅಲ್ಲೂ ಕೂಡ ದಾಳಿನ ಶುರು ಮಾಡ್ತು. ಇದೆಲ್ಲದರ ಜೊತೆಗೆ ಒಂದು ಅಪಾಚೆ ಹೆಲಿಕಾಪ್ಟರ್ನು ಕೂಡ ಹೊಡೆದು ನೆಲಕ್ಕೆ ಉರುಳಿಸ್ತು. ಇದಾದ ಮೇಲೆ ಅಮೆರಿಕ ಕೂಡ ಯುದ್ಧಕ್ಕೆ ನಿಲ್ತು. ಅಮೆರಿಕ ಸೇನೆ ಇರಾನ್ ಮೇಲೆ ಭಯಂಕರವಾದಂಥ ದಾಳಿ ಮಾಡಿದೆ. ಕೆಶ್ಮ್ ದ್ವೀಪ, ಹರ್ಮುಜ್, ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಏಕಕಾಲಕ್ಕೆ ಹಲವು ಪ್ರದೇಶಗಳ ಮೇಲೆ ದಾಳಿ ಮಾಡಲಾಗಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ರಡಾರ್ ಅದನ್ನೂ ಕೂಡ ಹೊಡೆದುರುಳಿಸಲಾಗಿದೆ. ಸಿರಿಕ್, ಮಿನಾರ್, ಬಂದರ್ ಅಬ್ಬಾಸ್ನಲ್ಲಿ ದಾಳಿ ಮಾಡಲಾಗಿದೆ. ಅಪಾಚೆ ಹೆಲಿಕಾಪ್ಟರ್ ಯಾವಾಗ ಧ್ವಂಸ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತೀಕಾರ ಅಮೆರಿಕದಿಂದ. ಇಲ್ಲಿ ತನಕ ಏನೇ ಯುದ್ಧ ಆಯಿತು ಅಂತಂದರೆ ಒಂದಷ್ಟು ಪ್ರದೇಶಗಳನ್ನು ಅವರು ಮುಟ್ಟಿರಲಿಲ್ಲ. ಒಂದೇನಪ್ಪ ಅಂತಂದರೆ ತೈಲ ಬಾವಿಗಳು ನಂಬರ್ 1, ನಂಬರ್ 2 ಏನಪ್ಪ ಅಂದರೆ ಈ ವಿದ್ಯುದಾಗರಗಳು ನಂಬರ್ 2, ನಂಬರ್ 3 ಏನು ಅಂತಂತಂದರೆ ಕುಡಿಯೋ ನೀರಿನ ಘಟಕಗಳು. ಯಾಕಂದರೆ ಇಲ್ಲಿ ಸಮುದ್ರದ ಮೇಲೇ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಡೆಗಂತೂ ಸಮುದ್ರದ ನೀರನ್ನು ಕುಡಿಯೋ ನೀರನ್ನಾಗಿ ಪರಿವರ್ತನೆ ಮಾಡಲಾಗುತ್ತೆ. ಅಂಥ ಕಡೆಗೆ ದಾಳಿ ಮಾಡಿರಲಿಲ್ಲ. ಆದರೆ ಈಗ ಕುಡಿಯೋ ನೀರಿನ ಘಟಕಗಳನ್ನು ಕೂಡ ಬಿಟ್ಟಿಲ್ಲ. ದಕ್ಷಿಣ ಇರಾನ್ನ ಈ ಸಿರ್ಕ್ ಪ್ರದೇಶದಲ್ಲಿ ಅಮೆರಿಕ ದಾಳಿ ಮಾಡಿರುವಂಥ ರೀತಿ ಇದು. ಇನ್ನು ಬೊಮಾನಿ ಪ್ರದೇಶದ ಮೇಲೂ ಕೂಡ ಅಮೆರಿಕ ದಾಳಿ ಮಾಡಿದೆ. 2 ನೀರಿನ ಘಟಕಕ್ಕೇನೆ ಹಾನಿ ಮಾಡಲಾಗಿದೆ. ನೋಡಿ, ವಿದ್ಯುದಾಗರಗಳಿಂದ ಹಿಡಿದು ಅವರು ಇನ್ನು ತೈಲ ಬಾವಿ ಕಡೆಗೂ ಕೂಡ ಕಣ್ಣು ಹಾಕಿದರೆ ಅಚ್ಚರಿ ಇಲ್ಲ. ಕುಡಿಯೋ ನೀರಿನ ಘಟಕಗಳ ಮೇಲೂ ಕೂಡ ದಾಳಿ. ಯಾಕಪ್ಪ ಅಂತಂದರೆ ಯಾವಾಗ ಈ ಅಪಾಚೆ ಹೆಲಿಕಾಪ್ಟರ್ನ ಹೊಡೆದಾಗ್ತಲ್ಲ ಇರಾನ್, ಅದಕ್ಕೆ ಸಂಬಂಧಪಟ್ಟ ಒಂದು ನೆಪ ಅಷ್ಟೇ ಇದು ಅಮೆರಿಕದ್ದು. ಏನು ಹಿಂದೆಲ್ಲ F-16 ಯುದ್ಧ ವಿಮಾನಗಳೇ ಬಿದ್ದುವಪ್ಪ. ಒಂದು ಅಪಾಚೆ ಹೆಲಿಕಾಪ್ಟರ್ ಹೊಡೆದ ತಕ್ಷಣವೇ ಇವರು ಶುರುನ ಕಾಯ್ತಾ ಇದ್ರು. ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ, ನಮ್ಮ ಹೆಲಿಕಾಪ್ಟರ್ನ ನೀವು ಹೊಡೆದಿದ್ದೀರಿ, ಈ ದಾಳಿಯಲ್ಲಿ ನಮ್ಮ 2 ಪೈಲಟ್ಗಳು ಬದುಕಿದ್ದಾರೆ, ಆದರೆ ಇರಾನಿನ ಈ ದಾಳಿಯನ್ನು ನಾವು ಪ್ರತೀಕಾರ ಅಂತ ಭಾವಿಸ್ತೀವಿ, ನಿಮ್ಮ ಮೇಲೆ ನಾವು ದಾಳಿ ಮಾಡ್ತೀವಿ. ಟ್ರಂಪ್ ಮಾಡಿರುವಂಥ ಪೋಸ್ಟ್ ನೋಡಿ, ನಾವು ತೋರಿಸ್ತಾ ಇದ್ದೀವಿ. ನಮಗೆ ಗೊತ್ತಾಯಿತು ಈ ರೀತಿ ಆಗಿದೆ ಅಂತ. ನಮ್ಮ ಮಹಾನ್ ಸೇನೆಯಿಂದ ನನಗೆ ಮಾಹಿತಿ ಸಿಕ್ತು. ನಿನ್ನೆ ರಾತ್ರಿ ಹರ್ಮುಜ್ ಜಲಸಂಧಿ ಮೇಲೆ ಗಸ್ತು ತಿರುಗ್ತಾ ಇತ್ತು. ಅದನ್ನು ನಮ್ಮ ಅಪಾಚೆ ಹೆಲಿಕಾಪ್ಟರ್ನ ಹೊಡೆದಾಕಿದ್ರು ಇರಾನಿಯನ್ನರು. ಈ ದಾಳಿಯಲ್ಲಿ 2 ಪೈಲಟ್ಗಳು ಕೂಡ ಭಾಗಿಯಾಗಿದ್ದರು, ಆದರೆ 2 ಕೂಡ ಸುರಕ್ಷಿತವಾಗಿದ್ದಾರೆ. ಆದರೂ ಕೂಡ ನಾವು ಪ್ರತಿಕ್ರಿಯೆ ಕೊಡಲೇಬೇಕಾಗಿದೆ. ನಿಮ್ಮ ಗಮನಕ್ಕೆ ಧನ್ಯವಾದಗಳು ಅಂತ ಬೇರೆ ಇವರು ಟ್ರಂಪ್ ಮಾಡಿರೋದು. ಇನ್ನು ಇದೆಲ್ಲದರ ಜೊತೆಗೆ ಇರಾನ್ ಸುಮ್ಮನಿದೆಯಾ? ನೀವೇನು ಮಾಡಿದರೂ ಕೂಡ ನಾವು ಬಗ್ಗಲ್ಲ ಜಗ್ಗಲ್ಲ ಅಂತ ಹೇಳ್ತಾ ಇದೆ ಇರಾನ್. ನೀವೇನು ಮಾಡ್ತೀರಿ ಮಾಡಿ, ನಿಮ್ಮ ಜೀವ ಉಳಿಬೇಕು ಅಂತಂದರೆ ಜಾಗ ಖಾಲಿ ಮಾಡಿ. ಇದು ಬದುಕಬೇಕಾ? ಜಾಗ ಖಾಲಿ ಮಾಡಿ. ವಿದೇಶಾಂಗ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸೋಲು ಅನುಭವಿಸಿದರೂ ಕೂಡ ಅಮೆರಿಕ ನಮ್ಮ ದೃಢ ನಿಶ್ಚಯವನ್ನು ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನಾವು ಸುಮ್ಮನಿರಲ್ಲ. ನೀವು ಸುರಕ್ಷಿತವಾಗಿರಬೇಕು ಅಂತಂದರೆ ಬೇಗ ಜಾಗ ಖಾಲಿ ಮಾಡಬೇಕು. ಇದು ಅಬ್ಬಾಸ್ ಅರಾಗ್ಚಿ ಕೊಟ್ಟಿರುವಂಥ ಎಚ್ಚರಿಕೆ ಅಮೆರಿಕಕ್ಕೆ. ಇನ್ನು ಇದು ಸಂಗತಿ. ಇದೆಲ್ಲದರ ಜೊತೆಗೆ ಇರಾನ್ ಕೂಡ ಸುಮ್ಮನಿದೆ ಅಂತ ಭಾವಿಸಬೇಡಿ. ಇರಾನ್ ಕೂಡ ಪ್ರತೀಕಾರವನ್ನು ತೋರಿಸ್ತಾ ಇದೆ. ಕುವೈತ್, ಬಹರೈನ್, ಜೋರ್ಡಾನ್ನಲ್ಲಿ ಇರಾನ್ ದಾಳಿ ಮಾಡಿದೆ. ನೋಡಿ ಎಂಥ ಕರ್ಮ. ಕುವೈತ್ ಒಂದು ಪುಟ್ಟ ರಾಷ್ಟ್ರ, ಬಹರೈನ್ ತುಂಬ ಪುಟ್ಟ ರಾಷ್ಟ್ರ. ಅದು ನಮ್ಮ ಒಂದು ಜಿಲ್ಲೆಯ ಅರ್ಧನೂ ಬರಲ್ಲ. ಅದು ಒಂದು ರಾಮನಗರ ಜಿಲ್ಲೆ ಎಷ್ಟಿರ್ಬೋದು ನೋಡಿ ಅದು. ಇನ್ನು ಜೋರ್ಡಾನ್, ಇಲ್ಲಿ ದಾಳಿ ಮಾಡಲಾಗಿದೆ. ಯಾಕಂದರೆ ಬಹಳ ಬೇಗ ಕೈಗೆ ಸಿಗುವಂಥವು ಇವೇ ರಾಷ್ಟ್ರಗಳು ಸುತ್ತಮುತ್ತ. ಪಕ್ಕದಲ್ಲಿ ಇರಾಕ್ ಇದೆ. ಇರಾಕ್ನಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ. ಆ ಕಡೆ ಕುವೈತ್ ಇದೆ, ಪಕ್ಕದಲ್ಲಿ ಬಹರೇನ್ ಇದೆ, ಈ ಕಡೆ ಜೋರ್ಡಾನ್ ಇದೆ. ಅಮೆರಿಕದ F-35 ಹ್ಯಾಂಗರ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅಮೆರಿಕದ ಯುದ್ಧ ವಿಮಾನಗಳನ್ನು ಟಾರ್ಗೆಟ್ ಮಾಡಿ ಆಗಿರುವಂಥ ದಾಳಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ವಿ, ಏನು ಯುದ್ಧ ಮಾಡಬಾರ್ದು ಅಂತ ಹೇಳೋದೇನು,
2 ತಿಂಗಳ ಕಾಲ ನಾವು ನೋಡಿ ಯುದ್ಧ ವಿರಾಮನ ಘೋಷಣೆ ಮಾಡಿದ್ವಿ ಅಂತ ಅಮೆರಿಕ ಹೇಳಿದ್ದೇನು. ಅದಾದಮೇಲೆ ಇಸ್ರೇಲ್ ಯಾವಾಗ ಮುಗಿಬಿತ್ತಲ್ಲ, ಆ ಇಸ್ರೇಲ್ ಅಧ್ಯಕ್ಷನಿಗೆ ಫೋನ್ ಮಾಡಿ ಇವರು ಹುಚ್ಚ ಅಂತ ಕರೆದಿದ್ದೇನು. ಜೊತೆಗೆ ಏನಂದರೆ ಹಿಂಗೆ ಮಾಡಿಬಿಟ್ರೆ ನೀವು ಒಬ್ಬಂಟಿ ಆಗಿಬಿಡ್ತೀರಿ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದೇನು. ಇದೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಯಾಕಂದರೆ ಅಮೆರಿಕದ ಬೆಂಬಲ ಇಲ್ಲದೇ ಅಮೆರಿಕ ಹೂ ಒಂದನೇ ಇಸ್ರೇಲ್ ಏನಾದರೂ ಮಾಡೋಕ್ಕೆ ಸಾಧ್ಯನಾ? ತಾನು ಮಾಡದ ಕೆಲಸವನ್ನು ಇಸ್ರೇಲ್ ಮುಖಾಂತರ ಮಾಡಿಸೋದು. ಹಿಂಗೆ ನೋಡಿ ಈಗ ಕಿತ್ಕಂತೀವಾಗ ಒಂದು ಹೆಲಿಕಾಪ್ಟರ್ ಬಿತ್ತು, ಹಿಂದೆಲ್ಲ ಯುದ್ಧ ವಿಮಾನಗಳೇ ಬಿದ್ದಿವೆ ಸಾಲಾಗಿ. ಪ್ರಶ್ನೆ ಬೇರೆ, ಒಂದು ಹೆಲಿಕಾಪ್ಟರ್ ಬಿತ್ತು, ಅದರಲ್ಲೂ ಯಾರಿಗೂ ಕೂಡ ಗಾಯಗಳಾಗಿಲ್ಲ, ಇಬ್ಬರು ಕೂಡ ಬಚಾವಾಗಿದ್ದಾರೆ ಪೈಲಟ್ಸು. ಪ್ರಶ್ನೆ ಬೇರೆ. ಅದನ್ನೇ ನೆಪ ಆಗಿಸ್ಕೊಂಡು ಈಗ ಅಮೆರಿಕ ದೊಡ್ಡ ಪ್ರಮಾಣದ ದಾಳಿ ಮಾಡ್ತಾ ಇದೆ. ಇರಾನ್ ಕೂಡ ಸುಮ್ಮನಿಲ್ಲ. ಸುತ್ತಮುತ್ತ ಈ ಸಣ್ಣ ಪುಟ್ಟ ರಾಷ್ಟ್ರಗಳಿವೆ, ಇವೆಲ್ಲ ಈ ಕುವೈತ್, ಈ ಬಹರೇನ್ ಅಂಥ ಕಡೆಗೆ ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿವೆ ಅದರ ಮೇಲೂ ಕೂಡ ಇರಾನ್ ಟಾರ್ಗೆಟ್ ಮಾಡ್ತಿರೋದು ತುಂಬ ಸ್ಪಷ್ಟ. ಇದರ ಬಿಸಿ ಈಗಲೇ ನಮಗೆ ತಟ್ಟಿದೆ, ಇನ್ನಷ್ಟು ತಟ್ಟುತ್ತೆ. ಏನಂತೀರಿ? ಹೌದು ರಂಗನಾಥ್, ಕಳೆದ 2 ತಿಂಗಳಿನಿಂದ ಕದನ ವಿರಾಮ ಘೋಷಣೆ ಆಗಿತ್ತು. ಯಾವುದೇ ದಾಳಿ ಪ್ರತಿದಾಳಿಗಳು ಇಸ್ರೇಲ್, ಇರಾನ್ ಹಾಗೂ ಅಮೆರಿಕದ ಮಧ್ಯೆ ನಡೀತಾ ಇರಲಿಲ್ಲ. 2 ತಿಂಗಳ ಕದನ ವಿರಾಮ ಇದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಅಂದರೆ ಇಸ್ರೇಲ್ ಹಾಗೂ ಅಮೆರಿಕ ಒಳಗೊಳಗೆ ಕುದಿತಾ ಇದ್ವು. ಯಾವುದಾದ್ರೂ ಒಂದು ಸ್ಪಾರ್ಕ್ ಕಿಡಿ ಹೊತ್ತಲಿ ಅನ್ನುವಂಥದ್ದನ್ನೇ ಕಾಯ್ತಾ ಇದ್ವು. ಅದಕ್ಕೆ ಕಾರಣ ಆಗಿದ್ದು ಇಸ್ರೇಲ್ ಮಾಡಿದಂತಹ ದಾಳಿ. ಆಗ ಇರಾನ್ ದಾಳಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದೋದಿತ್ತು. ಜೊತೆಗೆ ಹರ್ಮುಜ್ ಜಲಸಂಧಿಯಲ್ಲಿ ಗಸ್ತು ತಿರುಗ್ತಿದ್ದಂತಹ ಅಪಾಚೆ ಹೆಲಿಕಾಪ್ಟರ್ನೇ ಟಾರ್ಗೆಟ್ ಮಾಡಿಕೊಂಡು ಡ್ರೋನ್ ದಾಳಿಯನ್ನು ನಡೆಸಿ ಅದನ್ನು ಹೊಡೆದುರುಳಿಸಿರುವಂಥದ್ದು. ಆದರೆ ಅದರಲ್ಲಿದ್ದಂಥ 2 ಪೈಲಟ್ಗಳು ಸುರಕ್ಷಿತವಾಗಿ ನೆಲಕ್ಕಿಳಿದಿದ್ದಾರೆ. ಇದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಅಪಾಚೆ ಹೆಲಿಕಾಪ್ಟರ್ನ ಇರಾನ್ ಟಾರ್ಗೆಟ್ ಅನ್ನು ಮಾಡಿದೆ, ನಮ್ಮ 2 ಪೈಲಟ್ಗಳು ಸುರಕ್ಷಿತವಾಗಿ ಇಳಿದಿದ್ದಾರೆ. ಆದರೆ ನಾವು ಇದನ್ನು ಇರಾನ್ ಮೇಲೆ ಪ್ರತೀಕಾರದ ದಾಳಿ ತೀರಿಸಿಕೊಳ್ಳದೆ ನಮಗೆ ಬೇರೆ ದಾರಿನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿ ಈಗ ಅಮೆರಿಕದ ಸೇನೆಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಿನ್ನೆ ಇಡೀ ರಾತ್ರಿ ಸಂಪೂರ್ಣವಾದಂತಹ ದಾಳಿಯನ್ನು ಇರಾನ್ ಮೇಲೆ ಅಮೆರಿಕ ಮಾಡಿರುವಂತಹದ್ದು. ಎಲ್ಲೆಲ್ಲಿ ರಕ್ಷಣಾ ವ್ಯವಸ್ಥೆ ಇದೆ ಅವನ್ನುಗಳನ್ನು ಉಡಿಸ್ ಮಾಡುವಂಥದ್ದು, ರಡಾರ್ ವ್ಯವಸ್ಥೆ ಇದೆ ಅವುಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿಯನ್ನು ಮಾಡಿರುವಂಥದ್ದು. ಜೊತೆಗೆ ಕುಡಿಯೋ ನೀರಿನ ಘಟಕಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿಯನ್ನು ಮಾಡಿದೆ. ಇದಕ್ಕೆ ಇರಾನ್ ಕೂಡ ಸುಮ್ಮನೆ ಇಲ್ಲ. ಇರಾನ್ ಏನು ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂತಹ 21 ಸೇನಾ ನೆಲೆಗಳನ್ನು, ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಅದರಲ್ಲೂ ಬಹುಮುಖ್ಯವಾಗಿ ಬಹರೇನ್ನಲ್ಲಿರ್ತಕ್ಕಂತಹ ನೌಕಾ ನೆಲೆಯನ್ನು, ಅಮೆರಿಕದ ನೌಕಾ ನೆಲೆಯನ್ನು ಟಾರ್ಗೆಟ್ ಮಾಡಿ ಅದನ್ನು ಪೂರ್ತಿ ಧ್ವಂಸ ಮಾಡಿದ್ದೇವೆ ಅನ್ನುವಂಥದ್ದನ್ನು ಇರಾನ್ ಘೋಷಣೆಯನ್ನು ಮಾಡಿದೆ. ಮತ್ತು ಜೋರ್ಡನ್ನಲ್ಲಿರ್ತಕ್ಕಂತಹ ಅಮೆರಿಕದ ವಾಯುನೆಲೆ ಏನಿದೆ ಅದರ ಮೇಲೂ ಕೂಡ ಟಾರ್ಗೆಟ್ ಅನ್ನು ಮಾಡಿರುವಂಥದ್ದು. F-16 ಯುದ್ಧ ವಿಮಾನಗಳ ಹ್ಯಾಂಗರ್ಸ್ ಏನಿವೆ ಅವುಗಳನ್ನು ಸಂಪೂರ್ಣವಾಗಿ ನಾವು ಧ್ವಂಸ ಮಾಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಇರಾನ್ ಹೇಳ್ತಾ ಇದೆ. ಅದಷ್ಟೇ ಇಲ್ಲ, ಕುವೈತ್ ಮೇಲೂ ದಾಳಿ ಮಾಡ್ತಾ ಇದೆ. ಈಗ ಅಮೆರಿಕ. ಹರೀಶ್ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.